ನಿನ್ನೆ ಜಂಟಿ ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಮುಜುಗರದ ಒಂದು ಘಟನೆಗಳು ನಡೀತು, ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ವಿಧಾನಸಭೆ ಬಗ್ಗೆ ತಂದೆ ಆದಂಥ ಒಂದು ಹೆಗ್ಗುರುತು ಇರುವಂಥ ಒಂದು ವಿಧಾನಸಭೆಯಲ್ಲಿ ನಿನ್ನೆ ನಡೆದಂಥ ಘಟನೆ ಯಾವ ರೀತಿ ತಲೆ ತಗ್ಗಿಸುವಂಥ ಒಂದು ಘಟನೆಗಳು ಮಾಧ್ಯಮದ ಮುಖಾಂತರ ಬಿತ್ತರಣೆ ಆಯಿತು ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಘನವೆತ್ತ ರಾಜ್ಯಪಾಲರು ರಾಜ್ಯದಲ್ಲಿ ಒಂದು ಸಂವಿಧಾನಿಕವಾದಂಥ ಬಿಕ್ಕಟ್ಟಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂಥೇಳಿ ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಸರ್ಕಾರ ಏನು ಸಿದ್ಧಪಡಿಸಿದೆ ಆ 2 ಸಾಲುಗಳನ್ನು ಓದಿ ಹಿಂದಿಂದ ನಡೆದು ಬಂದಂಥ ಒಂದು ಸಂಪ್ರದಾಯಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಡೆದುಕೊಂಡಿದ್ದು ತಾವೆಲ್ಲರೂ ಕೂಡ ನೋಡಿದಿರಿ. ಆದರೆ ಭಾಷಣವನ್ನು ಮುಗಿಸ್ಕೊಂಡು ಅವರು ಹೊರಗಡೆಗೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅವ್ರ ಎದುರಿಗೆ ಘೋಷಣೆಯನ್ನು ಮಾಡಿದ್ರು. ಮ್ಯಾನ್ ಹ್ಯಾಂಡ್ಲಿಂಗ್ ಪ್ರಯತ್ನ ಕೂಡ ನಡೀತು. ಅಕಸ್ಮಾತ್ ಅಲ್ಲಿ ಮಾರ್ಷಲ್ಗಳು ರಾಜ್ಯಪಾಲರ ಒಂದು ಕಡೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದಿದ್ರೆ ಏನೇನು ಘಟನೆ ಆಗ್ಬೋದಿತ್ತು ಅಂತೇಳಿ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಕಸ್ಮಾತ್ ರಾಜ್ಯಪಾಲರ ಒಂದು ಅಂಗರಕ್ಷಕರು ಮಾರ್ಷಲ್ಗಳ ಪ್ರಯತ್ನ ಏನಾದ್ರು ಕೊರತೆ ಆಗಿದ್ದರೆ ನಾವ್ಯಾರು ಕೂಡ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಂಥ ಒಂದು ಘಟನೆಯನ್ನು ತಲೆ ತಗ್ಗಿಸುವಂಥ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದು ಹೋಯಿತು. ಒಬ್ಬ ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವರು ಎಲ್ಲ ಒಂದು ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳೋಂಥ ಒಂದು ಅಸಭ್ಯವನ್ನು ನಡ್ಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರೋಂಥ ವಿಚಾರನೂ ಕೂಡ ಅಲ್ಲ. ಆ ದುರ್ನಡತೆಯನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ನಾಗಲೇ ಹೇಳಿದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಒಂದು ನಿನ್ನೆ ನಡೆದಂಥ ಘಟನೆ ತಲೆ ತಗ್ಗಿಸಿದ್ದು ನಡೆದು ಹೋಗಿದೆ. ಗೌರವಾನ್ವಿತ ಸಿದ್ದರಾಮಯ್ಯನವರು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸುದೀರ್ಘವಾದಂಥ ಒಂದು ಮುಖ್ಯಮಂತ್ರಿಗಳ ಒಂದು ಸ್ಥಾನದಲ್ಲಿ ಕೂತಂಥ ದಾಖಲೆಯನ್ನು ಮೆರೆದಿದ್ದಾರೆ. ಸ್ವತಃ ಲಾ ಗ್ರಾಜ್ಯುಯೇಟ್ ಅವರ ಮೂಗಿನ ನೇರಕ್ಕೆ ಇವೆಲ್ಲ ಘಟನೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಯಾಕೆ ಮೂಕಪ್ಪ ಪ್ರೇಕ್ಷಕರಾಗಿ ಕೂತಿದ್ರು? ಇನ್ನಾದರೂ ಕೂಡ ಸಾಕಷ್ಟು ನಿನ್ನೆ ನಡೆದಂಥ ಘಟನೆಗಳು, ವಿರೋಧ ಪಕ್ಷದ ನಾಯಕರಂತ ಅಶೋಕ್ ಅವರು ಸ್ವತಃ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಅವರಿಗೆ ಮುಟ್ಟಿಸುವಂಥ ಕೆಲಸಗಳಾಗಿದೆ. ಯಾವ್ಯಾವ ಶಾಸಕರ ಒಂದು ಗುಂಡಾ ವರ್ತನೆ ನಡೀತು ಇದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವ್ರ ಬಗ್ಗೆ ತನಿಖೆ ಮಾಡಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಡವನ್ನು ನಾವು ಮಾಡ್ತಾ ಇದ್ದೀವಿ. ನಿನ್ನೆ ಜಂಟಿ ವಿಧಾನಸಭಾ ಅಧಿವೇಶನದಲ್ಲಿ ಯಾವ ರೀತಿ ಮುಜುಗರದ ಒಂದು ಘಟನೆಗಳು ನಡೀತು, ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯ ವಿಧಾನಸಭೆ ಬಗ್ಗೆ ತಂದೆ ಆದಂಥ ಒಂದು ಹೆಗ್ಗುರುತು ಇರುವಂಥ ಒಂದು ವಿಧಾನಸಭೆಯಲ್ಲಿ ನಿನ್ನೆ ನಡೆದಂಥ ಘಟನೆ ಯಾವ ರೀತಿ ತಲೆ ತಗ್ಗಿಸುವಂಥ ಒಂದು ಘಟನೆಗಳು ಮಾಧ್ಯಮದ ಮುಖಾಂತರ ಬಿತ್ತರಣೆ ಆಯಿತು ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ವಿಶೇಷವಾಗಿ ತಮಗೆಲ್ಲರೂ ಕೂಡ ಗೊತ್ತಿದೆ, ಘನವೆತ್ತ ರಾಜ್ಯಪಾಲರು ರಾಜ್ಯದಲ್ಲಿ ಒಂದು ಸಂವಿಧಾನಿಕವಾದಂಥ ಬಿಕ್ಕಟ್ಟಿಗೆ ಅವಕಾಶವನ್ನು ಮಾಡಿಕೊಡ್ಬಾರ್ದು ಅಂಥೇಳಿ
ಜಂಟಿ ಅಧಿವೇಶನಕ್ಕೆ ಆಗಮಿಸಿ ಸರ್ಕಾರ ಏನು ಸಿದ್ಧಪಡಿಸಿದೆ ಆ 2 ಸಾಲುಗಳನ್ನು ಓದಿ ಹಿಂದಿಂದ ನಡೆದು ಬಂದಂಥ ಒಂದು ಸಂಪ್ರದಾಯಕ್ಕೆ ಕೊರತೆ ಆಗದ ರೀತಿಯಲ್ಲಿ ನಡೆದುಕೊಂಡಿದ್ದು ತಾವೆಲ್ಲರೂ ಕೂಡ ನೋಡಿದಿರಿ. ಆದರೆ ಭಾಷಣವನ್ನು ಮುಗಿಸ್ಕೊಂಡು ಅವರು ಹೊರಗಡೆಗೆ ಬರಬೇಕಾದಾಗ ಕಾಂಗ್ರೆಸ್ಸಿನ ಕೆಲವು ಶಾಸಕರು ಅವ್ರ ಎದುರಿಗೆ ಘೋಷಣೆಯನ್ನು ಮಾಡಿದ್ರು. ಮ್ಯಾನ್ ಹ್ಯಾಂಡ್ಲಿಂಗ್ ಪ್ರಯತ್ನ ಕೂಡ ನಡೀತು. ಅಕಸ್ಮಾತ್ ಅಲ್ಲಿ ಮಾರ್ಷಲ್ಗಳು ರಾಜ್ಯಪಾಲರ ಒಂದು ಕಡೆ ಒಂದು ಸೆಕ್ಯೂರಿಟಿ ಇಲ್ಲ ಅಂದಿದ್ರೆ ಏನೇನು ಘಟನೆ ಆಗ್ಬೋದಿತ್ತು ಅಂತೇಳಿ ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಕಸ್ಮಾತ್ ರಾಜ್ಯಪಾಲರ ಒಂದು ಅಂಗರಕ್ಷಕರು ಮಾರ್ಷಲ್ಗಳ ಪ್ರಯತ್ನ ಏನಾದ್ರು ಕೊರತೆ ಆಗಿದ್ದರೆ ನಾವ್ಯಾರು ಕೂಡ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆ ರೀತಿಯಂಥ ಒಂದು ಘಟನೆಯನ್ನು ತಲೆ ತಗ್ಗಿಸುವಂಥ ಘಟನೆ ನಿನ್ನೆ ವಿಧಾನಸಭೆಯಲ್ಲಿ ನಡೆದು ಹೋಯಿತು. ಒಬ್ಬ ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ ಸುದೀರ್ಘವಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದಂಥವರು ಎಲ್ಲ ಒಂದು ಕಡೆಗೆ ಹೈಕಮಾಂಡ್ಗೆ ಪ್ಲೀಸ್ ಮಾಡಲಿಕ್ಕೋಸ್ಕರ ಆವೇಶಭರಿತವಾಗಿ ನಿನ್ನೆ ನಡ್ಕೊಳ್ಳೋಂಥ ಒಂದು ಅಸಭ್ಯವಾಗಿ ನಡ್ಕೊಂಡ್ರು. ಅವರ ಹಿರಿತನಕ್ಕೆ ಅದು ಗೌರವ ತರೋಂಥ ವಿಚಾರನೂ ಕೂಡ ಅಲ್ಲ. ಆ ದುರ್ನಡತೆಯನ್ನು ಎಲ್ಲರೂ ಕೂಡ ನೋಡಿದ್ದಾರೆ. ನಾಗಲೇ ಹೇಳಿದಾಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯದ ಒಂದು ನಿನ್ನೆ ನಡೆದಂಥ ಘಟನೆ ತಲೆ ತಗ್ಗಿಸಿದ್ದು ನಡೆದು ಹೋಗಿದೆ. ಗೌರವಾನ್ವಿತ ಸಿದ್ದರಾಮಯ್ಯನವರು, ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸುದೀರ್ಘವಾದಂಥ ಒಂದು ಮುಖ್ಯಮಂತ್ರಿಗಳ ಒಂದು ಸ್ಥಾನದಲ್ಲಿ ಕೂತಂಥ ದಾಖಲೆಯನ್ನು ಮೆರೆದಿದ್ದಾರೆ. ಸ್ವತಃ ಲಾ ಗ್ರಾಜ್ಯುಯೇಟ್ ಅವರ ಮೂಗಿನ ನೇರಕ್ಕೆ ಇವೆಲ್ಲ ಘಟನೆಗಳು ನಡೀತಿರುವಂಥ ಸಂದರ್ಭದಲ್ಲಿ ಯಾಕೆ ಪ್ರೇಕ್ಷಕರಾಗಿ ಕೂತಿದ್ರು? ಇನ್ನಾದರೂ ಕೂಡ ಸಾಕಷ್ಟು ನಿನ್ನೆ ನಡೆದಂಥ ಘಟನೆಗಳು, ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವರು ಸ್ವತಃ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ಅವರಿಗೆ ಮುಟ್ಟಿಸುವಂಥ ಕೆಲಸಗಳಾಗಿದೆ. ಯಾವ್ಯಾವ ಶಾಸಕರ ಒಂದು ಗುಂಡಾ ವರ್ತನೆ ನಡೀತು ಇದೆಲ್ಲದೂ ಕೂಡ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅವ್ರ ಬಗ್ಗೆ ತನಿಖೆ ಮಾಡಿ ಆ್ಯಕ್ಷನನ್ನು ತೆಗೆದುಕೊಳ್ಬೇಕು ಅಂತ ಕೂಡ ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ.